ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಕರಾವಳಿಯಲ್ಲಿ ಸೇಡಿನ ಪ್ರತೀಕಾರದ ಹತ್ಯೆಯ ಸರಣಿ ಮುಂದುವರಿತಾ ಇದೆಯಾ? ಇಂಥದೊಂದು ಪ್ರಶ್ನೆ, ಹೀಗೊಂದು ಭೀತಿ ಹುಟ್ಟೋದಕ್ಕೆ ಕಾರಣ ನಿನ್ನೆ ನಡೆದ ಮುಸ್ಲಿಂ ಯುವಕನ ಭೀಕರ ಹತ್ಯೆ. ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಉದ್ವಿಗ್ನಗೊಂಡು ಈಗಷ್ಟೇ ಶಾಂತ ಸ್ಥಿತಿಗೆ ಮರಳುತ್ತಾ ಇದ್ದ ಮಂಗಳೂರು ಮತ್ತೆ ಪ್ರಕ್ಷುಬ್ಧಗೊಂಡಿದೆ. ಈ ಹತ್ಯೆಯ ನಂತರದಲ್ಲಿ ಸಹಜವಾಗಿ ಮತ್ತೆ ಎಲ್ಲೆಲ್ಲೂ ಆತಂಕ ಆವರಿಸುವಂತಾಗಿದೆ. ಲಾಲಿಸಿ ಮುದ್ದು ಮಾಡ್ತಿದ್ದ ಅಪ್ಪ ಇನ್ಯಾವತ್ತ ಬರಲ್ಲ ಅನ್ನೋ ಕರಾಳ ಸತ್ಯ ಈ ಕ್ಷಣಕ್ಕೂ ಈ ಪುಟ್ಟ ಮಕ್ಕಳ ಅರಿವಿಗೆ ಬರ್ತಿಲ್ಲ. ಮನೆಗೆ ಆಧಾರವಾಗಿದ್ದ ಮಗ ಇನ್ನಿಲ್ಲ ಅನ್ನೋ ತೀರದ ದುಃಖ ಇಳಿ ವಯಸ್ಸಿನ ಈ ತಂದೆಯನ್ನ ಕ್ಷಣ ಕ್ಷಣಕ್ಕೂ ಕುಗ್ಗುವಂತೆ ಮಾಡ್ತಿದೆ. ಇಲ್ಲಿ ಇಡೀ ಮನೆಯೇ ಶೋಕದಲ್ಲಿ ಮುಳುಗಿದ್ರೆ ಅತ್ತ ಊರಿಗೆ ಊರೇ ಜಿಲ್ಲೆಗೆ ಜಿಲ್ಲೆಯೇ ದಗದಗ ಎನ್ನುತ್ತಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಮಂಗಳೂರಿನಲ್ಲಿ ಮತ್ತೊಂದು ಸೇಡಿನ ಹತ್ಯೆ. ತಾನಾಯ್ತೋ ತನ್ನ ಕೆಲಸ ಆಯ್ತು ಅಂತ ಇದ್ದ ಮುಸ್ಲಿಂ ಯುವಕನ ಕೊಲೆ. ಸುಹಾಸ್ ಶೆಟ್ಟಿ ರೀತಿಯೇ ತಲೆ, ಕುತ್ತಿಗೆ, ಕೈಗಳನ್ನ ಕೊಚ್ಚೆ ಬರ್ಬರ ಹತ್ಯೆ. ನೇತರೋ ನೀರಿನಂತೆ ಹರಿಯುತ್ತಿದೆ. ಮೈ ಮೇಲಿದ್ದ ಬಟ್ಟೆಗಳೆಲ್ಲ ರಕ್ತ ಸಿಕ್ತವಾಗಿದೆ. ಕೈ ಬೆರಳುಗಳು ತುಂಡಾಗಿವೆ. ತಲೆ ಕುತ್ತಿಗೆಯನ್ನೇ ಕತ್ತರಿಸುವಂತ ಭೀಕರ ಘೋರಾತಿ ಘೋರ ದಾಳಿ ನಡೆಸಲಾಗಿದೆ. ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದು ಮೃತಪಟ್ಟಿದ್ದು ಅಬ್ದುಲ್ ರಹಿಮಾನ್ ಅನ್ನೋ ಅಮಾಯಕ. ಬಂಟ್ವಾಳ ತಾಲೂಕಿನ ಕೊಳ್ತಮಜಲ್ ನಿವಾಸಿ ಅಬ್ದುಲ್ ರಹಿಮಾನ್ ಪಿಕಪ್ ವಾಹನ ಓಡಿಸಿಕೊಂಡು ಜೀವನ ನಡೆಸುತ್ತಿದ್ದ. ಇಬ್ಬರು ಮುದ್ದಾದ ಮಕ್ಕಳು. ಮನೆಯಲ್ಲಿ ಪೋಷಕರನ್ನ ನೋಡಿಕೊಳ್ಳೋ ಜವಾಬ್ದಾರಿ ಹೊತ್ತಿದ್ದ. ತಾನಾಯ್ತೋ ತನ್ನ ಕೆಲಸ ಆಯ್ತು ಅಂತಿದ್ದ. ಆದ್ರೆ ಇದೇ ಅಮಾಯಕನನ್ನ ಪಾಪಿಗಳು ಕೊಚ್ಚಿ ಕೊಂದು ಹಾಕಿದ್ದಾರೆ. ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ದೀಪಕ್ ಎಂಬಾತ ಮರಳಬೇಕೆಂದು ಅಬ್ದುಲ್ ರಹಿಮಾನ್ ನನ್ನ ಈರಕೋಡಿಗೆ ಕರೆಸಿಕೊಂಡಿದ್ದ. ಮರಳು ಅನ್ಲೋಡ್ ಮಾಡ್ತಿದ್ದ ವೇಳೆ ಬೈಕ್ನಲ್ಲಿ ಎಂಟ್ರಿ ಕೊಟ್ಟಿದ್ದ ಸುಮಾರು 15 ಮಂದಿ ರಾಕ್ಷಸರು ಡ್ರೈವರ್ ಸೀಟ್ನಲ್ಲಿ ಕುಳಿತಿದ್ದ ರೆಹಮಾನ್ ನನ್ನ ಹೊರಗೆಳೆದು ಮಾರಕಾಸ್ತ್ರಗಳಿಂದ ಕೊಚ್ಚಿದ್ದಾರೆ. ರೆಹಮಾನ್ ಜೊತೆಗಿದ್ದ ಕಲಂದರ್ ಶಾಫಿ ಎಂಬಾತನ ಮೇಲೂ ದಾಳಿ ನಡೆದಿದ್ದು ಆತ ಅದೃಷ್ಟವಶಾತ್ ಪಾರಾಗಿದ್ದಾನೆ. ನಿನ್ನೆ ದಿವಸ 3 ಗಂಟೆ ಸುಮಾರಿಗೆ ಈರಾಕೋಡಿ ಅಂತ ಜಾಗದಲ್ಲಿ ಇಬ್ಬರು ಪಿಕಪ್ ಟ್ರಕ್ಕಲ್ಲಿ ಮರಳ ಹಾಕಕ್ಕೆ ಹೋಗಿದ್ದವ್ರಿಗೆ ಅಲ್ಲಿ ಒಂದು ಗುಂಪು ಬಂದು ಅವ್ರಿಗೆ ಹಲ್ಲೆ ಮಾಡಿ ಒಬ್ಬರು ರೆಹಮಾನ್ ಅನ್ನೋರು ಸತ್ತಿರ್ತಾರೆ. ಇನ್ನೊಬ್ಬರು ಕಲಂದರ್ ಶಫಿ ಅನ್ನೋರು ಇಂಜೂರ್ ಆಗಿದ್ದಾರೆ. ಈಗ ಅವ್ರಿಗೆ ಇಂಜೂರ್ ಆದವ್ರದ್ದು ಇನ್ನೂ ಟ್ರೀಟ್ಮೆಂಟಲ್ಲಿದ್ದಾರೆ. ಮತ್ತು ರೆಹಮಾನ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದವ್ರು ಆಂಬುಲೆನ್ಸ್ ಡ್ರೈವರ್ ಮೊಹಮ್ಮದ್ ನಿಜಾರ್ ಅನ್ನೋರ ಕಂಪ್ಲೇಂಟ್ ಮೇಲೆ ಕೇಸ್ ದಾಖಲು ಮಾಡಿದ್ರೆ ಪ್ರಕರಣ ತನಿಖೆ ಕೈಗೊಂಡಿದ್ದೀವಿ. ಈಗ ಅಬ್ದುಲ್ ರಹಿಮಾನ್ ಹತ್ಯೆಯ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆ ಬಳಿ ರಾತ್ರಿ 100 ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಹಿಂದೂ ಮುಖಂಡರ ಪ್ರಚೋದನಕಾರಿ ಹೇಳಿಕೆಯಿಂದಲೇ ಅಮಾಯಕ ಮುಸ್ಲಿಂ ಯುವಕನ ಹತ್ಯೆಯಾಗಿದೆ ಅಂತ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕಿದ್ರು. ಇಲ್ಲಿ ಯಾರೆಲ್ಲ ದ್ವೇಷಮಾಶನ ಮಾಡಿದ್ದಾರೆ, ಈ ಇತ್ತೀಚಿನ ದಿವಸಗಳಲ್ಲಿ ಈ ಜಿಲ್ಲೆಯ ಸಾಮರಸ್ಯಕ್ಕೆ ಕೊಳ್ಳಿ ಇಡುವಂತಹ ಇಲ್ಲಿನ ಕಿಟಿಗೇಡಿಗಳಿಗೆ ಮತ್ತೆ ಗೂಂಡಾಗಿರಿ ಮಾಡಲಿಕ್ಕೆ ಪ್ರಚೋದನೆ ನೀಡುವಂತಹ ಮಾತುಗಳನ್ನು ಇಲ್ಲಿ ಯಾರೆಲ್ಲ ಸಂಘ ಪರಿವಾರಕ್ಕೆ ಸೇರಿದಂತಹ ಮುಖಂಡರು ಮಾಡಿದ್ದಾರೆ ಅವರ ವಿರುದ್ಧ ಕೂಡಲೇ ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡಬೇಕು. ಮಳೆ ನಡುವೆ ಅಂತಿಮ ಯಾತ್ರೆ, ಉದ್ರಿಕ್ತರಿಂದ ಕಲ್ಲು ತೂರಾಟ. ಅಬ್ದುಲ್ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಯಿತು. ಮಳೆ ನಡುವೆಯೂ ಅಂತಿಮ ಯಾತ್ರೆ ನಡೆಯಿತು. ಪರಂಗಿಪೇಟೆಗೆ ಅಬ್ದುಲ್ ಮೃತದೇಹ ಬರ್ತಾ ಇದ್ದಂತೆ ಹೆದ್ದಾರಿಯತ್ತ ಜನಸಾಗರವೇ ಹರಿದು ಬಂತು. ಈ ವೇಳೆ ಭಾರಿ ಹೈಡ್ರಾಮಾ ನಡೆಯಿತು. ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ಕೊಲೆಗಾರರ ಬಂಧನ ಆಗಬೇಕು ಅಂತ ಜನ ಆಗ್ರಹಿಸಿದ್ರು.
ಪರಂಗಿಪೇಟೆ ಬಿಸಿ ರೋಡ್ನಲ್ಲಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು. ಇದೇ ವೇಳೆ ಕೆಲ ಉದ್ರಿಕ್ತರ ಗುಂಪು ಖಾಸಗಿ ಬೈಕ್ ಶೋರೂಮ್ ಮೇಲೆ ಕಲ್ಲು ತೂರಾಟ ನಡೆಸಿದ್ರೆ, ಮತ್ತೊಂದೆಡೆ ಆಟೋದಲ್ಲಿ ಬಸ್ಗಳ ಮೇಲೆ ದಾಳಿಗೆ ಚೇಸ್ ಮಾಡ್ತಿರೋ ದೃಶ್ಯ ವೈರಲ್ ಆಗ್ತಿದೆ. ಈ ನಡುವೆ ಕುತ್ತಾರೋ ಮದನಿ ನಗರದ ಮಸೀದಿಯಲ್ಲಿ ಅಬ್ದುಲ್ ರಹಿಮಾನ್ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬಳಿಕ ಕೊಳ್ತಮಜಲು ಗ್ರಾಮದ ಕಬರ್ಸ್ಥಾನದಲ್ಲಿ ಅಬ್ದುಲ್ ಅಂತ್ಯಕ್ರಿಯೆ ನೆರವೇರ್ತವು. ಸಂಬಂಧಿಕರ ಆಕ್ರಂದನ ಹೇಳತೀರದಾಗಿತ್ತು. ಬಂಗಾರದಂತ ನನ್ನ ಮಗನನ್ನ ಕೊಂದು ಹಾಕಿದ್ದಾರೆ ಅಂತ ಹತ್ಯೆಯಾದ ರಹಿಮಾನ್ ತಂದೆ ಕಣ್ಣೀರು ಹಾಕಿದ್ರು. ನನ್ನ ಮಗನನ್ನ ಕೊಂದವರನ್ನ ಕೊಲ್ಲಲೇಬೇಕು ಅಂತ ಕಿಡಿಕಾರಿದ್ರು. பொய்யவும் போய்க்கிறாரு இருந்து ஆக்கிறாங்க கொத்தி விட்டுட்டு விட்டுறாரு ನನ್ನ ಕಿರಣಕ್ಕೆ ಬಂಗಾರ ಬತ್ತು ಕಿರ ನನ್ನ ಕಿರ ಮಗನ ನೋಡಿಂಗಲ್ಲ ಅದು ಕೊಲ್ಲಲ್ಲ ಅದೇ ಮಗನ ನೋಡಿಂಗಲ್ಲ ಅದು ಕೊಲ್ಲಲ್ಲ ನಾನು ಇನ್ನು ನಿಂಗಿಲ್ಲ ನಾನು ನಿಂಗೆ ನಾನು ಪೋಂಡೆ ಕಿರೊಟ್ಟಿ ನಾನು ಪೋಂಡೆ ನಕ್ಕೀಗ ನಾನು ನನ್ನ ನೋಡಿದ್ದು ಎಲ್ಲ ನಾನು ಸರಲ್ಲ ಬೆಂಜೂ ಸರಲ್ಲ ಎತ್ತ ಬಚ್ಚಲಾಗ ನಾನು ಇನ್ನೊಬ್ಬರು ಗತಿ ಇಲ್ಲ నాకు ಬೇರೆ ಗತಿ ಇಲ್ಲ అక్కడైతే ఇప్పుడు పాదీలు ఉండదు ఆది ఆఫ్రెండ్కి అగా ఉన్నా ಪಾದಿ ಆಯ್ತು. ಹತ್ಯೆ ಪ್ರಕರಣ ಸಂಬಂಧ ದೀಪಕ್ ಸೇರಿ ಮೂವರ ಖಾಕಿ ಕೆಡ್ಡಾಕೆ. ಕೊಲೆ ಪ್ರಕರಣದ ತನಿಖೆಗಾಗಿ 5 ವಿಶೇಷ ತಂಡ ರಚಿಸಿ ಆದೇಶ. ಕೊಲೆ ಪ್ರಕರಣ ಸಂಬಂಧ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿಸಾರ್ ಎಂಬಾತ ನೀಡಿದ ದೂರಿನ ಮೇರೆಗೆ ದೀಪಕ್, ಸುಮಿತ್ ಸೇರಿ 15 ಜನರ ವಿರುದ್ಧ ಕೇಸ್ ಫೈಲ್ ಆಗಿದೆ. ಆರೋಪಿಗಳ ಹೆಸರಿಗೆ 5 ತಂಡಗಳನ್ನು ರಚನೆ ಮಾಡಲಾಗಿದೆ. ಸದ್ಯ ದೀಪಕ್ ಸೇರಿದಂತೆ ಸ್ಥಳೀಯರೇ ಆದ 3ರನ್ನ ಲಾಕ್ ಮಾಡಿರೋ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಆರ್ ಹಿತೇಂದ್ರ ಭೇಟಿ ನೀಡಿ ಪರಿಶೀಲಿಸಿದ್ರು. ನೋಡಪ್ಪ, ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೊಸಬ್ರು ಇರ್ಬೋದು, ನೀವು ಯಾರು ಹೊಸಬ್ರು ಇಲ್ಲ. ನಿಮಗೆ ಈ ಜಿಲ್ಲೆಯ ಇತಿಹಾಸ ಎಲ್ಲ ಚೆನ್ನಾಗಿ ಗೊತ್ತಿದೆ. ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೂಡ ನಿಮಗೆ ಗೊತ್ತಿದೆ. ಏನೇ ಆದರೂ ಕರಾವಳಿಯಲ್ಲಿ ಯಾವಾಗ ಏನಾಗುತ್ತೆ ಅನ್ನೋ ಆತಂಕ ಕಾಡ್ತಾ ಇದ್ದು, ಜಿಲ್ಲೆಯಾದ್ಯಂತ ಮೇ 30ರವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH